ಗುಜರಾತ್ನಲ್ಲಿ ಬಿಜೆಪಿಯ ನಿದ್ರೆಗೆಡಿಸ್ಬಿಟ್ರ ಅರವಿಂದ್ ಕೇಜ್ರಿವಾಲ್ ಅವರು. ಏನಿದು ಅರವಿಂದ್ ಕೇಜ್ರಿವಾಲ್ ಅವರು ಸೌಂಡೇ ಇರಲಿಲ್ವಲ್ಲಪ್ಪ, ಎಲ್ಲಿ ಹೋದ್ರೋ ಗೊತ್ತಾಗ್ತಿಲ್ವಲ್ಲಪ್ಪ, ಈ ಥರದ್ದೆಲ್ಲ ವಿಚಾರಗಳ ನಡುವೆ ಏನು ನಿದ್ರೆಗೆಡಿಸ್ಬಿಟ್ರೆ ಇವರು ಅರವಿಂದ್ ಕೇಜ್ರಿವಾಲ್ ಅವರು ಅಂತ ನೋಡಿದ್ರೆ ಹೌದು ಅಂತ ಹೇಳ್ತಾ ಇದೆ ಗುಜರಾತ್ನ ಸಚಿವ ಸಂಪುಟದ ಪೂರ್ತಿ ರಾಜೀನಾಮೆ. ಹೌದು, ಒಂದು ಸಚಿವ ಸಂಪುಟ ಮತ್ತೆ ರಚನೆ ಆಗಬೇಕಾದಾಗ ಇವರೆಲ್ಲರೂ ಕೂಡ ರಾಜೀನಾಮೆನ ಕೊಡ್ತಾರೆ. ಇದೇಂದರೆ ಏನು ಆಶ್ಚರ್ಯ ಏನಿಲ್ಲ. ಕ್ಯಾಬಿನೆಟ್ಟು ಪೂರ್ತಿಯಾಗಿ ಪುನರ್ರಚನೆ ಆಗಬೇಕಾದಾಗ ಇದ್ದಂಥ ಸಚಿವರೆಲ್ಲರೂ ಕೂಡ ರಾಜೀನಾಮೆನ ಕೊಡಬೇಕಾಗತ್ತೆ. ವಿಶೇಷ ಏನೂ ಇಲ್ಲ ಇದರಲ್ಲಿ. ಇದಕ್ಕೂ ಕೇಜ್ರಿವಾಲ್ಗೂ ಏನು ಸಂಬಂಧ? ಅಲ್ಲಿರೋದು ಬಿ ಜೆ ಪಿಯ ಸರ್ಕಾರ ಅಲ್ವ ಅಂತ ಸಹಜವಾಗಿ ಒಂದು ಪ್ರಶ್ನೆ ಇದೆ ಇಲ್ಲಿ. ನಾಳೆ ಹೊಸ ಸಂಪುಟ ರಚನೆ ಆಗುತ್ತೆ, ಹೊಸ ಮುಖಗಳು ಬರ್ತವಲ್ಲಿಗೆ, ಹಿರಿಯ ಪ್ರಭಾವಿ ನಾಯಕರಿಗೆ ಮಂತ್ರಿಗಿರಿ ಕೊಡುವಂಥ ಸಾಧ್ಯತೆ ಇದೆ. ಇದರ ಹಿಂದೆ ಇರತಕ್ಕಂಥ ಶಿಲ್ಪಿ ಯಾರು ಅಂದರೆ ಕೇಜ್ರಿವಾಲ್ ಅಂತ ಹೇಳ್ತಾ ಇದ್ದಾರೆ. ಅನೇಕ ಹಿರಿಯ ನಾಯಕರು ಮೂಲೆಗುಂಪಾಗ್ಬಿಟ್ಟಿದ್ರು. ಅವ್ರನ್ನ ಮುಂಚೂಣಿಗೆ ತರ್ತಕ್ಕಂಥ ಪ್ಲಾನನ್ನು ಬಿ ಜೆ ಪಿಯಲ್ಲಿ ಮಾಡ್ಕೊಳ್ತಾ ಇದೆ. ಯುವಕರು, ಉತ್ಸಾಹಿಗಳು, ಎಲ್ಲ ಸಮುದಾಯಗಳಿಗೂ ಕೂಡ ಆದ್ಯತೆ ಸಿಗಬಹುದು ಅಂತ, ಎಲ್ಲ ಪ್ರದೇಶಗಳ ನಾಯಕರಿಗೂ ಕೂಡ ಒಂದು ಕಡೆ ಸ್ಥಾನಮಾನವನ್ನು ಕೊಡಬೇಕು ಅಂತ ವರಿಷ್ಠರು ತೀರ್ಮಾನವನ್ನು ಮಾಡಿದ್ದಾರೆ. ನಾಳೆ ಬೆಳಗ್ಗೆ 11:30 ಗಾಂಧಿನಗರದಲ್ಲಿ ಪ್ರಮಾಣವಚನ ಸಮಾರಂಭ ಇರುತ್ತೆ. ಹೊಸ ಮುಖಗಳಿಗೆ ಆದ್ಯತೆ ಸಿಗಬಹುದು ಅಂತ. ಇನ್ನು ಹೊಸ ಮುಖಗಳಲ್ಲಿ ಕಾಂಗ್ರೆಸ್ಸಿಂದ ಬಂದಿದ್ದಾರಲ್ಲ ಬಿ ಜೆ ಪಿಗೆ, ಅವ್ರಿಗೂ ಆದ್ಯತೆ ಸಿಗಬಹುದು ಅಂತ. ಅವರಲ್ಲಿ ಅಲ್ಪೇಶ್ ಠಾಕೂರ್, ಹಾರ್ದಿಕ್ ಪಟೇಲ್ ಕೂಡ ಪ್ರಮುಖರಾಗಿದ್ದಾರೆ. ಏನು ಕೇಜ್ರಿವಾಲ್ ಭಯ ಅಂತ ನೋಡಿದ್ರೆ ನೋಡಿ, ಇತ್ತೀಚೆಗೆ ವಿಸಾವದರ್ ಕ್ಷೇತ್ರಕ್ಕೆ ಉಪಚುನಾವಣೆ ಆಯಿತು. ಎಷ್ಟೇ ಪ್ರಭಾವಿಗಳು ಹೋಗಿ ಅಲ್ಲಿ ಪ್ರಚಾರ ಮಾಡಿದರೂ ಕೂಡ ಗೆಲ್ಲಕ್ಕಾಗಲಿಲ್ಲ ಬಿ ಜೆ ಪಿಗೆ. ಸಿ ಎಂ, ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಸೇರಿ ಪ್ರಭಾವಿಗಳು ಬಹಳ ಪ್ರಯತ್ನ ಪಟ್ಟ ಹೊರತಾಗಿಯೂ ಕೂಡ ಅಲ್ಲಿ ಬಿ ಜೆ ಪಿ ಸೋತು ಬಿಡುತ್ತೆ. ಆಪ್ನ ಗೋಪಾಲ್ ಇಟಾಲಿಯಾ ಗೆದ್ದು ಬಿ ಜೆ ಪಿಗೆ ಟಕ್ಕರ್ ಕೊಟ್ಟುಬಿಟ್ರು. ಒಂದು ಗೆದ್ದು ಬಿಟ್ರೆ, ಒಬ್ಬರು ಗೆದ್ದು ಬಿಟ್ರೆ ಅದು ಕ್ಯಾಬಿನೆಟೇ ರಾಜೀನಾಮೆನ ಕೊಟ್ಬಿಡ್ಬೇಕಾ? ಇಲ್ವಲ್ಲ. ಅಲ್ಲಾಗಿದ್ದೇನು ಅಂತ ನೋಡಿದ್ರೆ ಗುಜರಾತ್ನಲ್ಲಿ ಆಪ್ನ ವರ್ಚಸ್ಸು ವೃದ್ಧಿಯಾಗುತ್ತಿರುವುದರ ಸಂಕೇತ ಇದು ಅಂತ ಬಿ ಜೆ ಪಿ ಕನ್ಸಿಡರ್ ಮಾಡ್ತು. ಇದು ಆಡಳಿತಾರೂಢ ಬಿ ಜೆ ಪಿ ಸರ್ಕಾರವನ್ನು ಚಿಂತೆಗೀಡು ಮಾಡುತ್ತೆ. ಅಲ್ಲಿ ಇದರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಅಲರ್ಟ್ ಆಗ್ತಾರೆ, ಎಲ್ಲೋ ವ್ಯತ್ಯಾಸ ಆಗ್ತಿದೆಯಲ್ಲ ಅಂಥೇಳಿ. ಇದೆಲ್ಲದರ ಪರಿಣಾಮನೇ ಈಗಿರ್ತಕ್ಕಂಥ ಮಿನಿಸ್ಟ್ರುಗಳು ಯಾರು ಕೆಲಸ ಮಾಡಿಲ್ವೋ ಎಲ್ಲರನ್ನು ಆಚೆ ಕಳಿಸಿ ಹೊಸದಾಗಿ ಕ್ಯಾಬಿನೆಟ್ ರಚನೆ ಮಾಡಿಕೊಳ್ಳಿ ಅಂತ ಒಂದು ವಿಚಾರ ಬಂತು ಹೈಕಮಾಂಡ್ನ ಕಡೆಯಿಂದ. 2027 ಎಲೆಕ್ಷನ್ನಲ್ಲಿ ಬಿ ಜೆ ಪಿ ಮತ್ತೆ ಗೆದ್ದು ಅಧಿಕಾರಕ್ಕೆ ಇರಬೇಕು ಅಂತ ಹೇಳಿದ್ರೆ ಈಗಿನಿಂದ ತಾಲೀಮು ಅವಶ್ಯಕತೆ. ಬಿ ಜೆ ಪಿಲಿದ್ದ ಪ್ರಾಬ್ಲಮ್ ಏನು ಗುಜರಾತ್ನಲ್ಲಿಂದ ನೋಡಿದ್ರೆ 2022ರಲ್ಲಿ ಭೂಪೇಂದ್ರ ಪಟೇಲ್ ಸಿ ಎಂ ಆಗಿ ಆಯ್ಕೆ ಆಗ್ತಾರಲ್ಲಿ. ಅವತ್ತಿನಿಂದ ಕ್ಯಾಬಿನೆಟ್ನಲ್ಲಿ ಒಂದೇ ಒಂದು ಬದಲಾವಣೆ ಆಗಿಲ್ಲ. ಇನ್ನೆರಡು ವರ್ಷಗಳಲ್ಲಿ ವಿಧಾನಸಭಾ ಚುನಾವಣೆ ಎದುರಾಗ್ತಾ ಇದೆ. ಈಗಿರ್ತಕ್ಕಂಥ ಬಹುತೇಕ ಸಚಿವರ ಕಾರ್ಯಕ್ಷಮತೆ ಅಷ್ಟಕ್ಕಷ್ಟೇ. ಗುಜರಾತ್ ರಾಜ್ಯದ ಹಲವು ಕಡೆಯಲ್ಲಿ ಆಡಳಿತ ವಿರೋಧಿ ಅಲೆ ಕಂಡುಬಂದಿದೆ. ಪ್ರಭಾವಿ ಹಿರಿಯರ ಎಲ್ಲ ಇದ್ದಾರಲ್ಲ, ಹಿರಿಯ ನಾಯಕರು, ಅವರೆಲ್ಲರೂ ಕೂಡ ಬಹುತೇಕ ಮೂಲೆಗುಂಪಾಗ್ಬಿಟ್ಟಿದ್ದಾರೆ ಅಂತ. ಇದರಿಂದ ಗುಜರಾತ್ನಲ್ಲಿ ಬಿ ಜೆ ಪಿ ವರ್ಚಸ್ಸು ಕುಗ್ಗಿದೆ. ಕೆಲವು ವ್ಯಕ್ತಿಗಳಿಂದಾಗಿ ಇಡೀ ಪಕ್ಷ ತೊಂದರೆಗೆ ಸಿಕ್ಕಾಕೊಳ್ಳೋದು ಬೇಡ. ಹಾಗಾಗಿ ವಿಸಾವದರ್ ಎಲೆಕ್ಷನ್ ಸೋಲಾದ ಮೇಲೆ ಬಿ ಜೆ ಪಿ ಅಲರ್ಟ್ ಆಗಿ ಇದೀಗ ಕೆಲಸವನ್ನು ಮಾಡ್ತಾ ಇದೆ.